ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ನಮಸ್ಕಾರ. ನಾನು ಆದರ್ಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಲ್ಲಿ ಒಬ್ಬ. ನನ್ನ ಹೆಸರು ಅಪ್ಪಾಸಾಬ್ ಸಿದ್ದರಾಮ್ ತಿಲ್ಸಂಗ. 2002ರಲ್ಲಿ ನಮ್ಮ ಐಗಿಡಿ ಗ್ರಾಮದ ಹಿರಿಯರ ಜೊತೆ ಕೂಡಿಕೊಂಡು ಆದರ್ಶ ಈ ಶಾಲೆಯನ್ನು ಪ್ರಾರಂಭಿಸಲಾಯಿತು. ಗ್ರಾಮೀಣ ಮಕ್ಕಳಿಗೆ ಉನ್ನತವಾದಂಥ ಹಾಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕೆಂಬ ಆಶೆಯಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೀವಿ. ಅಂದು 30 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಶಾಲೆ ಇವತ್ತು ಸುಮಾರು 1200 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿಯುತ್ತಿರುವುದು ನಮ್ಮೆಲ್ಲರ ಒಂದು ಹೆಮ್ಮೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಆದರ್ಶ ಶಾಲೆಯಲ್ಲಿ ಇಲ್ಲಿವರೆಗೆ ಕಲಿತಂಥ ಸಾಕಷ್ಟು ಮಕ್ಕಳು ವೈದ್ಯಕೀಯ ಆಗಲಿ, ಇಂಜಿನಿಯರ್ ಆಗಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ, ಇನ್ನುಳಿದ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಮ್ಮ ಆದರ್ಶ ಶಾಲೆಯಲ್ಲಿ ಕಲಿತಂಥ ಮಕ್ಕಳು, ಸಾವಿರಾರು ಮಕ್ಕಳು ಕೂಡ ಇವತ್ತು ಸುಂದರ ಬದುಕನ್ನು ನಮ್ಮ ಸಂಸ್ಥೆಯ ವತಿಯಿಂದ ಕಲಿತು ಒಂದು ಸುಂದರ ಜೀವನವನ್ನು ನಡೆಸ್ತಾ ಇದ್ದಾರೆ. ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದೊಂದಿಗೆ ಒಂದು ಮಾನವೀಯ ಮೌಲ್ಯಗಳೊಂದಿಗೆ ಹಾಗೂ ಸುಸಂಸ್ಕೃತ ಅಂದರೆ ನಾವು ಇಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ಏನು LKGಯಿಂದ 10ನೇ ತರಗತಿಯವರೆಗೆ ಯಾವ ಮಕ್ಕಳು ಕಲಿತಾ ಇದ್ದಾರಲ್ಲ ಅವರೆಲ್ಲ ಮಕ್ಕಳು ಇವತ್ತು ಒಂದು ಉನ್ನತ ಹುದ್ದೆಯಲ್ಲಿ ಸೇರುತ್ತಿರುವುದು ನಮಗೆ ಸಂತೋಷದಾಯಕವಾಗಿದೆ. ಅಷ್ಟೇ ಅಲ್ಲದೆ ಈ ವರ್ಷ ನಾವು ಒಂದು ಸಿದ್ದರಾಮಪ್ಪ, ನಮ್ಮ ತಂದೆಯ ಹೆಸರಿನಿಂದ ಸಿದ್ದರಾಮಪ್ಪ ತೆಲ್ಸಂಗ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜನ್ನು ಮಾಡಿಕೊಂಡು ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ಒಂದು ಕಾಲೇಜನ್ನು ಕೂಡ ನಾವು ತೆರೆದು ಅವರಿಗೆ ಒಂದು ಮುಂದಿನ ದಿನಮಾನದಲ್ಲಿ ಅವರ ಭವಿಷ್ಯ, ಮಕ್ಕಳ ಭವಿಷ್ಯ ಒಂದು ಉಜ್ವಲ ಆಗಲಂಥ ಆಶೆಯೊಂದಿಗೆ ನಾವು ಪ್ರಾರಂಭಿಸಿದ್ದೀವಿ. ಅಷ್ಟೇ ಅಲ್ಲ, ಮುಂದಿನ ದಿನಮಾನದಲ್ಲಿ ಮುಂದಿನ ವರ್ಷದಿಂದ ಕೂಡ ನಾನು ಒಂದು ಡಿಗ್ರಿ ಕಾಲೇಜನ್ನು ತೆಗೆದುಕೊಂಡು ನಮ್ಮ ಗ್ರಾಮೀಣ ಮಕ್ಕಳಿಗೆ ಕೂಡ ಒಳ್ಳೆಯ ರೀತಿಯಿಂದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಆದರ್ಶ ಶಿಕ್ಷಣ ಸಂಸ್ಥೆಯನ್ನು ನಾನು ತಮ್ಮೆಲ್ಲರ ಸಹಕಾರದಿಂದ ಮುನ್ನಡೆಸ್ತಿದ್ದೀನಿ. ಇದೇ ಸಹಕಾರ ನಿಮ್ಮದು ನಮ್ಮ ಸಂಸ್ಥೆಯ ಮೇಲೆ ಇರಲಿ ಅಂತ ಹೇಳ್ತಾ, ಈ ಸಂಸ್ಥೆಯ ತಾವೆಲ್ಲರೂ ಇವತ್ತು ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ತಮ್ಮೆಲ್ಲರಿಗೆ ನಮಸ್ಕಾರಗಳು. ನನ್ನ ಹೆಸರು DL ಕದಂ. ನಾನು ಈ ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ 2006ರಿಂದ HMದ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದೇನೆ. ನಾನು HMದ ಆಧಾರ ಸ್ವೀಕರಿಸಿದ ನಂತರ ನಮ್ಮ ಶಾಲೆಯ ಚೇರ್ಮನ್ರಾದ ಅಪ್ಪು ಸರ್ ಅವರು ಮಾರ್ಗದರ್ಶನ ಮತ್ತು ಅವರು ಪ್ರೋತ್ಸಾಹವನ್ನು ಭಾಳಷ್ಟು ನನಗೆ ಒದಗಿಸಿಕೊಟ್ಟರು. ಅವರು ಹೇಳಿದ ಹಾಗೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಒಳ್ಳೆಯ ಸಂಸ್ಕಾರವನ್ನು ಇವತ್ತು ನೀಡ್ತಾ ಇದ್ದೇವೆ. ಮತ್ತು ಪ್ರತಿ ಮಗುವಿನ ಬಗ್ಗೆ ವೈಯಕ್ತಿಕವಾಗಿ ಕಾಳಜಿಯನ್ನು ತೆಗೆದುಕೊಂಡು ಆ ಮಗು ಪರಿವರ್ತನೆ ಆಗುವವರೆಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ಆ ಮಕ್ಕಳು ಸಹಿತ ಪರಿವರ್ತನೆ ಹೊಂದಿ ಒಂದು ಉನ್ನತ ಸ್ಥಾನದ ಮಟ್ಟವನ್ನು ಏರಿದ್ದಾರೆ.
ನಂತರ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ನೃತ್ಯ ಶಿಕ್ಷಕರು ಇದ್ದಾರೆ. ಆ ಎಲ್ಲ ವಿಷಯಗಳ ನೃತ್ಯ ಶಿಕ್ಷಕರಿಂದ ಒಳ್ಳೆಯ ಮಟ್ಟದ ಅಧ್ಯಯನವನ್ನು ನಾವು ಮಾಡಿಸ್ತಾ ಇದ್ದೇವೆ. ಮತ್ತು ಮಕ್ಕಳಿಗೆ ಸಮಸ್ಯೆಗಳನ್ನು ಬಂದಾಗ ಪ್ರತಿಯೊಂದು ಮಗುವಿನ ಸಮಸ್ಯೆಯನ್ನು ನಾವು ಬಿಡಿಸಿ ಹೇಳ್ತಾ ಇದ್ದೇವೆ. ಹಾಗೂ ನಮ್ಮ ಶಾಲೆಯಲ್ಲಿ ಶಿಸ್ತು ಮತ್ತು ಅಧ್ಯಯನಕ್ಕೆ ಹೆಚ್ಚಿನ ಒತ್ತುವನ್ನು ನಾವು ನೀಡ್ತಾ ಇದ್ದೇವೆ. ಮತ್ತು ಅದರಂತೆ ನಾವು ನಮ್ಮ ಪ್ರಗತಿಯನ್ನು ನೀವು ನೋಡಬೇಕಾದರೆ ನಮ್ಮ SLCಯ ರಿಸಲ್ಟವನ್ನು ಗುಣಮಟ್ಟವನ್ನು ನೀವು ಪರೀಕ್ಷೆಯನ್ನು ಅಥವಾ ವೀಕ್ಷಣೆಯನ್ನು ಮಾಡಿದಾಗ ನಾವು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕಿಂಗ್ ಸ್ಥಾನವನ್ನು ನಾವು ಗಳಿಸಿದ್ದೇವೆ. ಕನಿಷ್ಠ ನಮ್ಮ SLC ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ರಿಸಲ್ಟು ಅಬೌಟ್ 20 ಬಿಲೋ ಇಲ್ಲಿವರೆಗೆ ಎಂದೂ ಆಗಿಲ್ಲ. ಒಂದು ಉನ್ನತ ಮಟ್ಟದ ಅಥವಾ ಉನ್ನತ ದರ್ಜೆಯ ಒಂದು ನಾವು ಫಲಿತಾಂಶವನ್ನು ತಂದು ಕೊಟ್ಟಿದ್ದೇವೆ. ಮತ್ತು ಇನ್ನು ಮುಂದೆ ನಾವು ರಾಜ್ಯ ಮಟ್ಟದಲ್ಲಿ ಈ ಫಲಿತಾಂಶವನ್ನು ಕಾಯ್ದುಕೊಳ್ಳಲು ನಾವು ಸಿದ್ಧರಾಗಿದ್ದೇವೆ. ಅದೇ ರೀತಿ ಮಕ್ಕಳಿಗೆ ಪರೀಕ್ಷೆಯನ್ನು ಬರೆಯುವಾಗ ಕಾಂಪಿಟೇಟಿವ್ ಅಥವಾ ಮುಂದಿನ ಜೀವನದಲ್ಲಿ ಯಾವ ರೀತಿ ಶಿಕ್ಷಣ ಕಲಿತು ನೀವು ಯಾವ ರೀತಿ ಮುಂದಿನ ಹೆಜ್ಜೆ ಇಡಬೇಕು, ನಿಮ್ಮ ಕಾಲ ಮೇಲೆ ನಿಲ್ಲಬೇಕು ಎಂಬುದನ್ನು ಮಕ್ಕಳಿಗೆ ಮನನ ಮಾಡಿಸಿ ಆ ರೀತಿ ನಾವು ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಮತ್ತು ಮಗುವಿಗೆ ಮತ್ತೊಂದು ಈ ಹೊಸವನ್ನು ಪ್ಲ್ಯಾನಿಂಗದ ಪ್ರಕಾರ ಒಂದು ಮಗುವಿಗೆ ಪ್ರಶ್ನೆಯನ್ನು ಕೇಳಿದಾಗ ಮಗು ಯಾವ ರೀತಿಯಾದಂಥ ಉತ್ತರ ಬರೆದರೆ ಟು ದ ಪಾಯಿಂಟ್ ಆನ್ಸರ್ ಬರುತ್ತದೆ ಎಂಬುದನ್ನು ಪ್ರತಿಯೊಂದು ಮಗುವಿಗೆ ನಾವು ಮನನವನ್ನು ಮಾಡಿಕೊಟ್ಟಿದ್ದೇವೆ. ಆದ್ದರಿಂದ ನಮ್ಮ ಶಾಲೆ ಫಲಿತಾಂಶದಲ್ಲಿ ಎಲ್ಲ ವಿಷಯದಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಇವತ್ತು ಮಕ್ಕಳು ನಮಗೆ ತಂದು ಕೊಟ್ಟಿದ್ದಾರೆ. ಎಲ್ಲರಿಗೆ ಮಕ್ಕಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನೀವು ನಮ್ಮ ಸಮಸ್ತ ಎಲ್ಲ ಊರಿನ ನಮ್ಮ ಸುತ್ತಮುತ್ತಲಿನ ಊರಿನ ಎಲ್ಲ ಪಾಲಕ ಬಂಧುಗಳು ನನಗೆ ನಾವು ಹೇಳಿದಾಗ ನಮಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಆ ಸಹಕಾರ ನೀಡಿದಂತಹ ಪಾಲಕರಿಗೆ ನಾನು ತುಂಬ ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಾವು ಈ ಸಲನೂ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆಯಲು ಸಾಕಷ್ಟು ನಮ್ಮ ಸ್ಟಾಪ್ ಹಗಲು ಇರುಳು ದುಡಿತಾ ಇದೆ, ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಎಲ್ಲರ ಆಶೀರ್ವಾದದಿಂದ ಈ ವರ್ಷ ನಿಮ್ಮ ಆಶೀರ್ವಾದ ಇರಲಿ ಈ ಒಂದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬರಲಿಕ್ಕೆ. ಇದೇ ರೀತಿ ನೀವು ಎಲ್ಲ ಪಾಲಕರು ನಮ್ಮ ಎಲ್ಲರ ಪ್ರೋತ್ಸಾಹವನ್ನು ಕೊಟ್ಟು ಸಹಕಾರವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಕೃತಜ್ಞತೆಯನ್ನು ಹೇಳುತ್ತೇನೆ. ನಮ್ಮ ಈ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಬಂದು ನೀವು ನಮಗೆ ಶೋಭೆಯನ್ನು ತಂದು ಕೊಟ್ಟಿದ್ದಕ್ಕಾಗಿ ತಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ದಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಹಣೆ ಬರಹ ತಿದ್ದಿ ಬರೆಯಲು. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ.
ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನಾನು ಆದರ್ಶ ಶಾಲೆಯಲ್ಲಿ ಕಲಿಯುತ್ತಿರುವ 8ನೇ ತರಗತಿ ವಿದ್ಯಾರ್ಥಿನಿ. ನನ್ನ ಹೆಸರು ಸೇವಂತಿ ನಿಂಗಪ್ಪ ಗುರವ್ ಅಂತ. ಈ ಸಂಸ್ಥೆ 2002ರಲ್ಲಿ ಪ್ರಾರಂಭವಾಗಿ ಇಲ್ಲಿಯವರೆಗೂ ಬೆಳೆದು ನಿಂತಿದೆ ಅಂದರೆ ಇದೆಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯ ಎಲ್ಲ ಮಾರ್ಗದರ್ಶಕರು ಹಾಗೂ ಅಪ್ಪು ಸರ್ ಅವರು ಕಾರಣ ಅಂತಲೇ ಹೇಳ್ಬೋದು. ಈ ಶಿಕ್ಷಣ ಸಂಸ್ಥೆ ಐಗಳಿ ಸುತ್ತಮುತ್ತಲೇ ಐಗಳಿಯ ಪೂರ್ವ ಭಾಗದಲ್ಲಿ ಇರುವಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಿಂತಲೂ ಉತ್ತಮವಾದ ಶಿಕ್ಷಣವನ್ನು ಈ ಸಂಸ್ಥೆಯಲ್ಲಿ ನೀಡುತ್ತಿದ್ದಾರೆ. ಇಲ್ಲಿ ಅನೇಕ ರೀತಿಯ ಶಿಕ್ಷಕರು ಅನೇಕ ರೀತಿ ಪಾಠ ಮಾಡ್ತಾರೆ. ಆದರೆ ಈ ಪಾಠ ಪ್ರತಿಯೊಂದು ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗೈತಿ. ಈ ಸಂಸ್ಥೆ ಇಲ್ಲಿ ಐಗಳಿ ಇಂತಹ ಚಿಕ್ಕ ಗ್ರಾಮವಾದರೂ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಸಿಗುವಂತಹ ಶಿಕ್ಷಣ ಸಂಸ್ಥೆ ನಮ್ಗೆ ಇಲ್ಲೇ ದೊರೆತೈತಿ. ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ, ಭವ್ಯವಾದ ಇಂತಹ ಕಟ್ಟಡ, ಭವ್ಯವಾದ ಮೈದಾನ ಇವೆಲ್ಲವೂ ಅಪ್ಪು ಸರ್ ಅವರು ಮಾಡಿರತಕ್ಕಂಥ ಇಂತಹ ವ್ಯವಸ್ಥೆ ನಮ್ಮ ಐಗಳಿಯಲ್ಲಿ ಇಲ್ಲಿ ಗ್ರಾಮದಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ನಾವು ತಾಲೂಕು ಮತ್ತು ಜಿಲ್ಲೆ ವಿದ್ಯಾರ್ಥಿಗಳನ್ನು ಹಿಮ್ಮೆಟ್ಟಿಸಲು ಸಾಧ್ಯವಾಗ್ತೈತೆ ಅಂತಲೇ ಹೇಳ್ಬೋದು. ನನ್ನ ಹೆಸರು ಸುಕನ್ಯಾ ಬಿರಾದರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಮ್ಮ ಆದರ್ಶ ಸ್ಕೂಲ್ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಫಸ್ಟ್ 8-10 ವರ್ಷಗಳ ಹಿಂದೆ ನಮ್ಮ ಈ ಐಗಳಿ ಗ್ರಾಮದಲ್ಲಿ ಯಾವುದೇ ರೀತಿಯ ಗುಣಮಟ್ಟ ನೀಡುವಂಥ ಶಿಕ್ಷಣ ಸಂಸ್ಥೆಗಳು ಬೆಳೆದಿದ್ದಿಲ್ಲ. ಆವಾಗ ಅಪ್ಪು ಸರ್ ಒಂದು ಪ್ಲ್ಯಾನ್ ಮಾಡ್ತಾರೆ. ಏನಪ್ಪ ಅಂದ್ರೆ ಈ ಐಗಳಿ ಗ್ರಾಮದಲ್ಲಿ ಇನ್ನೂ ಯಾವ ಶಿಕ್ಷಣ ಸಂಸ್ಥೆಗಳು ಬೆಳೆದಿಲ್ಲ, ನಮ್ಮ ಐಗಳಿ ಗ್ರಾಮ ಹೆಂಗೆ ಬೆಳಿಬೇಕಿದೆ, ಇಲ್ಲಿ ಶಿಕ್ಷಣ ಸಿಕ್ಕರೆನ ಮಕ್ಕಳು ಬೆಳೆಯುವುದು ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡಿ ಆದರ್ಶ ಶಿಕ್ಷಣ ಸಂಸ್ಥೆಯನ್ನು ಕಟ್ತಾರೆ. ಆದರ್ಶ ಶಿಕ್ಷಣ ಸಂಸ್ಥೆನ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ 150 ಜನ ಮಾತ್ರ ಇಲ್ಲಿ ಸ್ಟೂಡೆಂಟ್ಸ್ ಇದ್ದರು. ಆದರೆ ಈಗ 2024ರಲ್ಲಿ 1,000 ಜನ ಸ್ಟೂಡೆಂಟ್ಸ್ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇಲ್ಲಿ ಐಗಳಿ ಗ್ರಾಮದ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಅಡಳಿ, ಕೊಹಳ್ಳಿ, ದೇಸರಟ್ಟಿ, ತೆಲ್ಸಂಗ್, ಪಡ್ತರವಾಡಿ ಇನ್ನೂ ತುಂಬ ದೂರ ಊರುಗಳಿಂದ ಇಲ್ಲಿ ವಿದ್ಯಾಭ್ಯಾಸ ಪಡ್ಕೊಳಕ್ಕೆ ಬರ್ತಾರೆ. ಹಾಗೆ ಇಲ್ಲಿ ಸ್ಟಾಪ್ ಹೆಂಗೈತಪ್ಪ ಅಂದ್ರೆ ಗುರುಗಳಿಗಿಂತ ಶಿಷ್ಯರ ಮೇಲು ಅನ್ನೋ ಹಾಗೆ ಸ್ಟೂಡೆಂಟ್ಸು ಗುರುಗಳು ಇನ್ನೂ ಪಾಠ ಹೇಳಕ್ಕೆ ಬಂದಿರ್ತಾರೆ. ಅವಾಗ ಆನ್ಸರ್ ಇಷ್ಟು ತಟ್ಟನ್ನು ಹೇಳ್ತಾರೆ ಅಂದ್ರೆ ಗುರುಗಳಿಗೆ ಗಾಬರಿ ಆಗ್ತದೆ. ಅಷ್ಟು ಸ್ಟೂಡೆಂಟ್ಸು ಹಂಗಂದ್ರೆ ಅಂದ್ರೆ ಸ್ಟಾಪ್ ಹಂಗೆ ನಮಗಿಲ್ಲಿ ಕಲಿಕೆಯನ್ನು ಅಂದ್ರೆ ವಿದ್ಯಾಭ್ಯಾಸವನ್ನು ಹಂಗೆ ಕೊಡ್ತಾರೆ. ಇಮೇಲೆ ಹೆಡ್ ಮಾಸ್ಟರ್ ಅಂದ್ರೆ ಕದಮ್ ಸರ್ ಅವರು ಇಷ್ಟು ಒಳ್ಳೆ ರೀತಿಯಾಗಿ ಸ್ಟಾಪನ್ನು ನಡ್ಸ್ಕೊಂಡು ಹೊಂಟಾರಂದ್ರೆ ಈ ಊರೊಳಗಂದ್ರೆ ಈ ಅತ್ನಿ ನಗರ ಒಳಗನ ಒಂದು ಈ ಸ್ಕೂಲ್ ಐತೆ ಅಂದ್ರೆ ಇಲ್ಲಿ HM ಅಂಥವ್ರು ಸಿಗೋದಿಲ್ಲ. ಅಂದ್ರೆ ಹೆಡ್ ಮಾಸ್ಟರ್ ಅಂಥವ್ರು ನಮಗೆ ಒಳ್ಳೆ ರೀತಿಯಾದಂಥ ಹೆಡ್ ಮಾಸ್ಟರು ಸಿಗೋದಿಲ್ಲ. ಎಷ್ಟು ಒಳ್ಳೆ ರೀತಿ ಶಿಕ್ಷಣ ಸಂಸ್ಥೆ ನಡ್ಸ್ಕೊಂಡು ಹೊಂಟಾರು. ಹಂಗೆ ಅವ್ರಿಗೆ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಟೀಚರ್ಸು ಏನಾದರೂ ತಪ್ಪು ಹೇಳಿದ್ರೆ ಸ್ಟೂಡೆಂಟ್ಸು ಡೌಟ್ಸ್ ಬರ್ತಾವೆ. ಅವಾಗ ಏನು ಮಾಡ್ತಾರೆ ಅಂದ್ರೆ ಕದಮ್ ಸರ್ ಇದ್ದವ್ರಿಗೆ ಟೀಚರ್ಸ್ಗೆ ಒಳ್ಳೆ ರೀತಿ ಶಿಕ್ಷಣ ಕೊಡ್ರಿ ಅಂತ ಇದನ್ನು ಮಾಡ್ತಾರೆ. ಆಮೇಲೆ ಒಂದು ವೇಳೆ ನಮ್ಗೆ ಏನಾದರೂ ತಿಳಿಲಿಲ್ಲಪ್ಪ ಅಂದ್ರೆ ಇನ್ನೂ ಹೊರಗಿನಿಂದ ಸ್ಟಾಫನ್ನು ತರಿಸಿ ಒಳ್ಳೆ ರೀತಿಯ ಮಾರ್ಗದರ್ಶನವನ್ನು ಕೊಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಮಗೆ ಒಳ್ಳೆ ರೀತಿ ವಿದ್ಯಾಭ್ಯಾಸ ಸಿಗಲಿ. ಮತ್ತು ಈಗ ಏನಂದ್ರೆ ಈಗ ಫಸ್ಟ್ ಅಂದ್ರೆ ಮಾಡೆಲ್ಸ್ ತೋರಿಸಿ ಪಾಠ ಮಾಡ್ತಾರೆ. ಅದಕ್ಕೆ ಅಪ್ಪು ಸರ್ ಏನು ಮಾಡ್ಯಾರ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಕೂಡ ಮಾಡ್ಯಾರ. ಈ ಒಳ್ಳೆ ರೀತಿಯ ಕುಂಡ್ರಕ್ಕೆ ನಮಗೆ ವ್ಯವಸ್ಥೆ ಅಂತ ಬೆಂಚ್ ಮಾಡ್ಯಾರ, ಕುಡಿಯೋ ನೀರು, ಗ್ರೌಂಡು, ಆಮೇಲೆ ಗಾರ್ಡನ್ಸ್ ಒಳಗೆ ಚೇರ್ಸ್ ಕೆಳಗೆ ಮೇಲೆ ನೆಳಬೇಕಂತ ಹೇಳಿ ಒಳ್ಳೆ ರೀತಿಯಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಾರ. ಹಂಗೆ ಯಾವುದೇ ರೀತಿಯ ಕೊರತೆ ಇರಬಾರ್ದು ಅಂತ ಬಸ್ ಸೌಲಭ್ಯವನ್ನು ಮಾಡಿಕೊಟ್ಟಾರ. ಆಮೇಲೆ ಹೊರಗಡೆ ಒಳ್ಳೆ ರೀತಿಯ ಮೈದಾನವನ್ನು ಒಳ್ಳೆ ರೀತಿ ನಮಗೆ ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಾರ. ಆಮೇಲೆ ಒಳ್ಳೆ ರೀತಿ ಸ್ಟಾಪ್ಸ್ ಐತಿ. ಮತ್ತು ಇನ್ನೂ ಹೇಳ್ಬೇಕಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಹೆಂಗಂದ್ರೆ ವರ್ಷ ಅಂದ್ರೂ ಎಲ್ಲ ಸ್ಟೂಡೆಂಟ್ಸು ಕ್ರೀಡೆ ಒಳಗೆ ರಾಜ್ಯ ಮಟ್ಟದ ತನಕ ಇಲ್ಲಿ ಹೋಗಿ ಬಂದಾರ. ಅಷ್ಟು ಒಳ್ಳೆ ರೀತಿಯಂಥ ಶಿಕ್ಷಣನೂ ಐತಿ. ಹಂಗೆ ಸ್ಪೋರ್ಟ್ಸ್ ಬಗ್ಗೆನೂ ಅಷ್ಟು ಗಮನ ಹರಿಸ್ತಾರೆ. ಇನ್ನೇನಪ್ಪ ಅಂದ್ರೆ ಪ್ರತಿ ವರ್ಷ ಈ ಸ್ಕೂಲ್ ರ್ಯಾಂಕ್ ಹೆಂಗಿರ್ತೈತೆ ಅಂದ್ರೆ ರಾಜ್ಯ ಮಟ್ಟದ ತನಕ ಹೋದ ವರ್ಷ ಅಂದರೆ 2023 ಒಳಗೆ ಇಲ್ಲಿ ಫಸ್ಟ್ 11ನೇ ರ್ಯಾಂಕ್. ಈ ಸ್ಕೂಲ್ ಯಾವ ಮಟ್ಟಕ್ಕೆ ಬೆಳೆದೈತೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಶಿಕ್ಷಕರು ಬರ್ತಾರೆ ಇಲ್ಲಿ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡ್ರಿ ಹಂಗೆ ಹೇಳಕಂತೇಳಿ. ಅಷ್ಟೊಂದು ಒಳ್ಳೆ ರೀತಿ ಹಬ್ಬೈತೆ ಅಂದ್ರೆ ಅಲ್ಲೇ ಆ ಕಾಲೇಜ್ದವ್ರು ಬಂದು ಇಲ್ಲಿ ನಮಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡ್ರಿ ಅಂತ ಹೇಳಕ್ಕೆ ಕಾರಣ ಅಂದರೆ ಈ ಶಿಕ್ಷಣ ಸಂಸ್ಥೆ ಹಂಗೆ ಬೆಳೆದೈತೆ ಅಂತ ಹೇಳ್ತೇನೆ. ಇನ್ನೂ ಒಳ್ಳೆ ರೀತಿಯಾಗಿ ಶಿಕ್ಷಣ ಸಂಸ್ಥೆ ಬೆಳೆದು ಒಳ್ಳೆ ರೀತಿಯ ಶಿಕ್ಷಕ ಅಥವಾ ವಿದ್ಯಾರ್ಥಿಗಳಿಗೆ, ಹಿಂದುಳಿದ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣ ಕೊಡಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸಾಹಿತ್ಯ ಪಾಟೀಲ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಆದರ್ಶ ಶಿಕ್ಷಣ ಸಂಸ್ಥೆ ಇದೊಂದು ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇಲ್ಲಿ ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವಂತಹ ನಾವು ಬಹಳ ಪುಣ್ಯವಂತರು ಅಂತ ಹೇಳ್ಬೋದು. ನಾವು ಬೇರೆ ಊರಿನಿಂದ ಬಂದು ಇಲ್ಲಿ ಕಲಿತಿದ್ದೀವಿ ಅಂದರೆ ಇದು ಎಷ್ಟು ಮಟ್ಟಿಗೆ ಒಂದು ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು. ಈ ವರ್ಷ ನನ್ನ ಅಕ್ಕ 10th ಆಕಿ ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಅತನಿ ಪೂರ್ವ ಭಾಗದಲ್ಲೇ 7ನೇ ಸ್ಥಾನವನ್ನು ಪಡೆದಿದ್ದಾಳೆ. ಹಾಗೆ ಇದು ರಾಜ್ಯಕ್ಕೆ 11ನೇ ರ್ಯಾಂಕೂ ಬಂದಿದೆ. ಆದರ್ಶ ಶಿಕ್ಷಣ ಸಂಸ್ಥೆ ಅಂದರೆ ಇಲ್ಲಿ ಕಲಿಯುವಂಥ ನಾವು ವಿದ್ಯಾರ್ಥಿಗಳು ಪುಣ್ಯ ಪಡೆದಿರ್ಬೋದು. ಇಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ.
ಈ ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ 18 ಜನ ಟೀಚರ್ಸು, 7 ಜನ ಸರ್ಸ್ ಇದ್ದಾರೆ. ಇಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇದೆ. ಇಲ್ಲಿ ಆಟಗಳಲ್ಲೂ ನಾವು ಭಾಗವಹಿಸುತ್ತೇವೆ. ಆಟಗಳಲ್ಲಿ ಆಟವಾಡಿ ಅಂತ ನಮ್ಮ ದೈಹಿಕ ಶಿಕ್ಷಕರು ಸಹ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಓದು ಆಟ ಎಲ್ಲದರಲ್ಲೂ ನಮಗೆ ಬಹಳ ಉತ್ಸಾಹದಿಂದ ನಮಗೆ ಪ್ರೋತ್ಸಾಹ ಮಾಡ್ತಾರೆ. ಆದರ್ಶ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಎಲ್ಲರೂ ಕಲಿಯುವುದು ನಮಗೆ ತುಂಬಾ ಒಳ್ಳೆಯದು. ಹಾಗೆ ಆದರ್ಶ ಶಿಕ್ಷಣ ಸಂಸ್ಥೆ ಒಂದು ಐವಿ ಗ್ರಾಮದಲ್ಲಿ ಇದ್ದು ಇದು ಎಲ್ಲ ಸುತ್ತಮುತ್ತಲಿನ ಗ್ರಾಮದಲ್ಲಿಯೂ ಒಂದು ಹೆಸರನ್ನು ಪಡೆದೈತಿ ಅಂತಲೇ ಹೇಳ್ಬೋದು. ಇಲ್ಲಿಯ ಟೀಚರ್ಸು ಸರ್ಸು ಒಂದು ಫ್ರೆಂಡ್ ಥರ ಇರ್ತಾರೆ. ಆ್ಯಸ್ ಅ ಫ್ರೆಂಡ್ ಯಾವ ರೀತಿ ಇರ್ತಾರೆ ಅಂದರೆ ಎಲ್ಲದರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಿ, ಎಲ್ಲದರಲ್ಲೂ ನೀವು ಇರಿ ಅಂತಲೇ ಹೇಳ್ತಾರೆ. ಯಾರಿಗೂ ಭೇದ ಭಾವ ಮಾಡಲ್ಲ, ಎಲ್ಲನೂ ಒಂದೇ ಅಂತ ಕಾಣೋ ಥರ ಮಾಡ್ತಾರೆ. ಥ್ಯಾಂಕ್ ಯು. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ. ಕನ್ನಡದ ಬಗ್ಗೆನೂ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು. ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ. ನನ್ನ ಹಿಂದಿನ ಗುರುವಿನ ನನ್ನ ನೆನಪಂತ ಇಟ್ ಹಸ್ ಮೂಡ್ ಮೇ ಅ ಲಾಟ್. ಮೈಯೆಲ್ಲ ಒಂಥರ ಕಳೆದೋಗ್ಬಿಡ್ತೇವೆ. ಪ್ರತಿಯೊಂದು ವರ್ಡ್ ಮೀನಿಂಗ್ಫುಲ್ ಆಗಿದೆ. ಗೂಸ್ ಬಂಪ್ಸ್ ತರ ಆಗುತ್ತೆ. ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ.